ಬಿಡದಿ ವಿಚಾರದಲ್ಲಿ ದೇವೇಗೌಡರು ಧರಣಿ ಕೊಡೋದು ಬೇಡ ಅಂತ ಹೇಳ್ತಿದ್ದಾರೆ ಮಾಗಡಿ ಶಾಸಕ. ಮೇಕೆದಾಟು ಮಹದಾಯಿಗಾಗಿ HD ದೇವೇಗೌಡ ಅವರು ಬೇಕಿದ್ರೆ ಧರಣಿ ಕೂರ್ಲಿ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ HC ಬಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಇದೇ ಧರಣಿಯನ್ನ ಪ್ರಧಾನಿ ಮೋದಿ ಅವರ ಮುಂದೆ ಮಾಡ್ಲಿ, ಸಾಕಷ್ಟು ವಿಚಾರಗಳಿದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಲಿ, ಜ್ವಲಂತ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಹೋರಾಟ ಮಾಡಬೇಕು ಅಂತ ಮನ್ಸಾಗ್ತಿಲ್ವಾ? ಇನ್ನು ಅದೇ ರೀತಿ ಹಾಸನದಲ್ಲಿ ಜಮೀನು ಭೂಸ್ವಾಧೀನ 2000 ಎಕರೆ ಇರುವಂತದ್ದು, ಅಲ್ಲಿ ಯಾಕೆ ರೈತರ ಬಗ್ಗೆ HD ದೇವೇಗೌಡರು ಮಾತನಾಡ್ತಾ ಇಲ್ಲ? ರೈತರ ಮೇಲೆ ಯಾಕೆ FIR ಹಾಕಿಲ್ಲ ಅಂದ್ರೆ, ನಾವು FIR ಹಾಕಿರುವಂತದ್ದು ರೈತರ ಮೇಲೆ ಅಲ್ಲ, ಹೋರಾಟ ಮಾಡ್ತಿದ್ದವರು, ಹಲ್ಲೆ ಮಾಡೋಕ್ ಒಳಗಾಗಿದ್ದಂಥವ್ರು ಅಧಿಕಾರಿಗಳ ಮೇಲೆ, ಅಂತವ್ರ ಮೇಲೆ ನಾವು FIR ಅನ್ನ ದಾಖಲು ಮಾಡಿರುವಂತದ್ದು. ಈ ರೀತಿಯಾಗಿ ಏನಾದ್ರೂ ನೀವು ಹೋರಾಟ ಮಾಡಬೇಕು ಅಂತ ಅನ್ನೋದಾದ್ರೆ ಸಾಕಷ್ಟು ವಿಚಾರಗಳಿದೆ, ಅದನ್ನ ಬಿಟ್ಟು ಬಿಡದಿ ವಿಚಾರವನ್ನೇ ಯಾಕೆ ಮುಂದಿಡ್ತಿದ್ದೀರಾ ಅಂತಿದ್ದಾರೆ. ಅಂತಲ್ಲ, ಯಾರು ಹೊಡೆದವ್ರೆ ಅವ್ರ ಮೇಲೆ FIR ಹಾಕವ್ರು ಅಷ್ಟೇ. ರೈತರು ಯಾರು ಪೊರಕೆ ತಗೊಂಡು, ರೈತರುಗಳು ಯಾರು ಪೊರಕೆ ತಗೊಂಡು, ದೊಣ್ಣೆ ತಗೊಂಡು, ಚಪ್ಪಲಿ ತಗೊಂಡು ಕಲಲ್ಲಿ ಹೊಡೆಯುವಂಥ ರೈತರನ್ನ ನೋಡಿದ್ದೀರಾ ನೀವು? ಯಾರು ಗಲಾಟೆ ಮಾಡೋರೆ ಅವ್ರ ಮೇಲೆ FIR ಹಾಕವ್ರು ಅಷ್ಟೇ. ಸುಮಾರು ರೈತರುಗಳ ರೈತರುಗಳ ಮೇಲೆಲ್ಲ ಹೋಗಿ FIR ಹಾಕೋಕ್ಕಾಗಲ್ಲ. ಹಾಕವ್ರೆ ಅವರು ಅಧಿಕಾರಿಗಳ ಮೇಲೆ ಕೈ ಮಾಡಿದಾಗ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟವ್ರೆ, ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಂತ, ಆಧಾರದ ಮೇಲೆ ಹಾಕವ್ರೆ. ನಾವೇನೋ ಅವ್ರಿಗೆ FIR ಹಾಕಿ ಅಂತ ಹೇಳಿಲ್ಲ, ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿದ್ರು FIR ಹಾಕವ್ರೆ. ಸರ್ಕಾರದ ನಿರ್ದೇಶನ ಇಲ್ಲ, ಅಧಿಕಾರಿಗಳು ಅವ್ರಿಗೆ ಹೊಡೆತ ಬಿದ್ದಾಗ ಏನು ಮಾಡ್ತಾರೆ ಅವರು? ಈಗ ನಾನು ಉದಾಹರಣೆ ಕೊಡ್ತೀನಿ. ನಾನೇ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಒಂದ್ಸರಿ ಗಲಾಟೆ ಮಾಡಿದಾಗ ನನ್ನ ಮೇಲೆ ಕೇಸ್ ಹಾಕ್ತಿದ್ರು. ಆ್ಯಸ್ ಎ MLA ನನ್ನ ಮೇಲೆ ಕೇಸ್ ಹಾಕಿದ್ರು. ನಾನು ಹೋಗಿ ಸರ್ಕಾರಿ ಅಧಿಕಾರಿ ಮೇಲೆ ಗಲಾಟೆ ಮಾಡಿದೆ ಅಂತೇಳಿ ನನ್ನ ಮೇಲೆ ಕೇಸ್ ಹಾಕಿ 8 ವರ್ಷ ತಿರುಗಿದ್ದೀನಿ ನಾನು ಆ ಕೇಸ್ಗೆ. ಹಂಗೆ ಯಾರ್ಯಾರು ಸರ್ಕಾರಿ ಅಧಿಕಾರಿಗಳ ಮೇಲೆ ಮಾಡ್ತಾರೆ, ಹಲ್ಲೆ ಮಾಡ್ತಾರೆ, ಅವ್ರ ಮೇಲೆ ಕೇಸ್ ಆಗ್ತದೆ. ರೈತರ ಮೇಲೆ ಅಲ್ಲ, ಅದು ಗಲಾಟೆ ಮಾಡಿರೋ ಅವ್ರ ಮೇಲೆ. ಲೆಟರ್ ಬರೆದಿದ್ದಾರೆ ಸರ್, ಚೀಫ್ ಮಿನಿಸ್ಟರ್ಗೆ ಲೆಟರ್ ಬರೆದಿದ್ದಾರೆ, ಯೋಜನೆ ಕೈ ಬಿಡದೆ ಹೋದ್ರೆ ನಾನು ಹೋರಾಟ ಕೊಡ್ತೀನಿ. ಇರ್ಲಿ, ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಕ್ ಹೋಗಲ್ಲ. ಬಟ್ ಅವ್ರ ಮಗನೇ ಇದ್ದಾಗ ಬಿಡಿಸ್ಬೋದಾಗಿತ್ತು ದೇವೇಗೌಡರು. ಇದೇ ರೈತರು ಹೋಗಿ ದೇವೇಗೌಡರ ಹತ್ರ 2018ರಲ್ಲಿ ನಿಮ್ಮ ಮಗ ಅವ್ರಿಗೆ ಹೇಳಿ ದಯಮಾಡಿ ಇದನ್ನ ಡ್ರಾಪ್ ಮಾಡಿಸಿ ಅಂತ ಹೋದಾಗ, ಇಲ್ಲ ಹಂಗೆ ಮಾಡೋಕ್ಕಾಗಲ್ಲ, ಅವನೇನು ಹೇಳ್ತಾನೆ ಹಂಗೆ ಕೇಳ್ಕೊಂಡು ಹೋಗಿ ಅಂತ ಹೇಳಿದಂಥ ದೇವೇಗೌಡರು ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತೇಳಿ ಅದು ಯಾವುದೇ ಇಶ್ಯೂ. ಈಗ ನೋಡಿ, ದೇವೇಗೌಡರಿಗೆ ಭಾಳ ಜ್ವಲಂತ ಸಮಸ್ಯೆಗಳಿದ್ದಾವೆ ಈ ರಾಜ್ಯದಲ್ಲಿ. ಅದು ಮೇಕೆದಾಟು ಇರ್ಬೋದು, ಮಹದಾಯಿ ಇರ್ಬೋದು, ಈ ರೀತಿ ಅನೇಕ ಇಶ್ಯೂಸ್ಗಳಿದ್ದಾವೆ. ಅದ್ರ ಬಗ್ಗೆ ಅವರು ಬೆಳಕು ಚೆಲ್ಲಬೇಕು, ಅದ್ರ ಬಗ್ಗೆ ಅವರು ಹೋರಾಟ ಮಾಡಬೇಕು. ಅದ್ರ ಬಗ್ಗೆ ಅವರು ನರೇಂದ್ರ ಮೋದಿ ಅವ್ರಿಗೆ ಕಾಸ ಇದ್ದಾರೆ, ನರೇಂದ್ರ ಮೋದಿ ಅವ್ರ ಹತ್ರ ಹೋಗಿ ಇಂಥ ಸಮಸ್ಯೆಗಳನ್ನ ಬಗೆಹರಿಸಲಿ. ಇದು ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಈ ಹೊಡೆಯೋಕೆ ಯಾರು ಮುಂದಾಗಿದ್ರು, ಪೊರ್ಕೆ ಹಿಡ್ಕೊಂಡಾಗಿರ್ಬೋದು, ಹಲ್ಲೆ ಮಾಡೋಕೆ ಯಾರು ಮುಂದಾಗಿದ್ರು ಅವರ ಮೇಲೆ ನಾವು FIR ಅನ್ನ ದಾಖಲು ಮಾಡಿರುವಂಥದ್ದು, ಅಥವಾ ರೈತರ ಎಲ್ಲರ ಮೇಲೂ FIR ದಾಖಲು ಮಾಡಿಲ್ಲ. ಅವರು ರೈತರ ನಿಜವಾಗ್ಲೂ ಹೋರಾಟ ಮಾಡೋಕೆ ಅಂದ್ರೆ ಹೊಡೆಯೋಕೆ ಬಡಿಯೋಕೆ ಬರುವಂಥವ್ರು ರೈತರ ಅಂತ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ, ಎಷ್ಟು ಅವರು ಕಿಚ್ಚನ್ನ ಹಬ್ಬಿಸಿದ್ದಾರೆ ರೈತರಿಗೆ ಅನ್ನುವಂಥದ್ದು. ಅಂದ್ರೆ ಇವ್ರು ಹೇಳ್ತಾ ಇರುವಂಥದ್ದು ಅವ್ರು ಯಾರು ರೈತರೇ ಅಲ್ಲ, ರೈತರಲ್ಲದೆ ಇರುವಂತವ್ರು ಹೋರಾಟ ಮಾಡೋಕ್ ಬಂದಿದಾರಂತೆ. ಒಂದ್ ಕಡೆ ನಾಟಕ ಮಂಡಳಿ ಅಂತಾರೆ ಬಾಲಕೃಷ್ಣ ಅವರು, ರೈತರಿಗೆ ನಮ್ಮ ಭೂಮಿಯನ್ನ ನಮಗೆ ಬಿಟ್ಕೊಡಿ ಅಂತ ಅವರು ಒಳ್ಳೆ ರೀತಿಯಾಗಿ ಕೇಳ್ಕೊಂಡು ಬಂದ್ರೂ ಕೂಡ ಯಾರೂ ಕೂಡ ಅದನ್ನ ಪರಿಗಣಿಸ್ತಾ ಇರಲಿಲ್ಲ. ಅದಕ್ಕಾಗಿ ಅವರ ರೋಷಾಗ್ನಿ ಇಷ್ಟು ಹೆಚ್ಚಾಗಿರುವಂತದ್ದು ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ. ಮಾಗಡಿ ಶಾಸಕ ಬಾಲಕೃಷ್ಣ ಅವರಿಗೆ ಪಿಂಡ ಪ್ರದಾನವನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಸಿಚುವೇಶನ್ ನಿರ್ಮಾಣ ಆಗಿತ್ತು. ಸದ್ಯ ಈಗ ಅದೇ ಸ್ಥಳದಲ್ಲೇ ಈಗಲೂ ಕೂಡ ಇದ್ದೀನಿ, ರೈತ ಮಹಿಳೆಯರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅಂತಂದ್ರೆ ಎಲ್ಲರ ಆಕ್ರೋಶ ಒಂದೇ, ಮೊನ್ನೆ ಆದಂತಹ ಸಂದರ್ಭದಲ್ಲಿ ಇಲ್ಲಿ ಗಲಭೆ ಆಯ್ತಲ್ಲ, ಅದಕ್ಕೆ ಕಾರಣ ಏನು, ಜೊತೆಗೆ ಏನೇನಾಯ್ತು ಆ ಸಂದರ್ಭದಲ್ಲಿ ಅನ್ನುವಂತ ಮಾತಾಡಿಸ್ತಾ ಇದ್ದೆ. ಮಾತು ಮುಂದುವರಿಸ್ತೀನಿ. ಅಮ್ಮ, ಅವತ್ತು ಏನಾಯ್ತು ಸರ್ವೆ ಮಾಡೋದಕ್ಕೆ ಬಂದಂತ ಅಧಿಕಾರಿಗಳು, ಜೊತೆಗೆ ಈಗ ರೋಡ್ ಬ್ಲಾಕ್ ಮಾಡಿದ್ರಿ, ಪಿಂಡ ಪ್ರದಾನವನ್ನ ಮಾಡಿದ್ರಿ, ಏನ್ ಹೇಳ್ತೀರಿ ಈಗ? ಅಲ್ಲಿ ಬರ್ತಾರೆ, ಹೋಗಿ ಎಸ್ ಬಾಲಕೃಷ್ಣ ಅವ್ರು ಹೇಳದಂತೆ ಇವ್ರು ಯಾರು ರೈತರೇ ಅಲ್ಲ ಅಂತ ಹೇಳ್ತಾ ಇರುವಂತದ್ದು. ಇನ್ನು DK ಅವ್ರು ಹೇಳ್ತಾರೆ ಅಲ್ಲಿ ರೈತರಿಲ್ಲ, ದನ ಕರುಗಳಿಲ್ಲ, ಅದು ಬಂಜರು ಭೂಮಿ ಅಂತ. ಇದೆಲ್ಲವೂ ಕೂಡ ಅರ್ಥನೇ ಆಗ್ತಾ ಇಲ್ಲ. ರೈತರು ಎಷ್ಟು ನೊಂದಿದ್ದಾರೆ, ಬೆಂದಿದ್ದಾರೆ, ಕಣ್ಣಲ್ಲಿ ನೀರ್ ಹಾಕಿದ್ರು ನಾಟಕ ಅಂತಾರೆ. ಅವ್ರು ಸಿಟ್ಟು ಮಾಡ್ಕೊಂಡು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ, ನಮ್ಮ ಭೂಮಿ ನಮಗ್ ಬಿಟ್ಬಿಡಿ ಅಂದ್ರು ನಾಟಕ ಅಂತಾರೆ. ರೈತರ ಕಷ್ಟವನ್ನ, ಅನ್ನದಾತರ ಅನ್ನವನ್ನೇ ಕಿತ್ತುಕೊಳ್ಳುವಂತ ಪ್ರಯತ್ನವನ್ನ ಈಗ ಸರ್ಕಾರ ಮಾಡೋಕ್ ಹೋಗಿರುವಂತದ್ದು. ಪ್ರಾಣ ಬಿಡ್ತೀವಿ, ಭೂಮಿ ಬಿಡಲ್ಲ, ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇರುವಂತದ್ದು ಅಲ್ಲಿನ ರೈತರು. ಇಷ್ಟು
ಇಷ್ಟು ವರ್ಷಗಳ ಕಾಲ ಅಂದ್ರೆ 1.5 ವರ್ಷಗಳ ಕಾಲ ಅವರು ಹೋರಾಟ ಮಾಡ್ಕೊಂಡು ಮಾಡೋ ಕೆಲಸ ಬಿಟ್ಟು ಇದಾರೆ ಅಂದ್ರೆ ಅವರಿಗೆ ನಾಟಕ ಆಡೋಕೆ ಅಷ್ಟು ಕೂಡ ಮಾಡೋ ಕೆಲಸ ಇಲ್ಲದೆ ಬಿದ್ದಿದ್ದಾರೆ ಅವರು ಅಂತ.